ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೈವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಹೇಗಿದ್ದೀರಾ? ದೈವಾಶೀರ್ವಾದದಿಂದ ಕರ್ತನ ಕರವು ನಡೆಸುವುದರಿಂದ ಈ ತಿಂಗಳಲ್ಲಿ ನೀವು ಅತ್ಯುನ್ನತವಾದ ರೀತಿಯಲ್ಲಿ ದೈವಾಶೀರ್ವಾದದೊಟ್ಟಿಗೆ ನಡೆಯುತ್ತಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಮನುಷ್ಯರ ಮಾತುಗಳಿಗೆ ಕಿವಿಗೊಡುವುದಕ್ಕಿಂತ ದೇವರ ನುಡಿಗಳನ್ನು ಆಲಿಸುವುದು ಎಷ್ಟೊಂದು ಆಶೀರ್ವಾದಕರವಾಗಿದೆಯಲ್ಲವಾ? ಕರ್ತನಿಗೆ ಸ್ತೋತ್ರ. ಪ್ರೀತಿ ದೇವಜನವೇ, ನಾವು ನೋಡುವಾಗ ಒಳ್ಳೆ ಕುರುಬನಿಗೂ ಕಳ್ಳ ಕುರುಬನಿಗೂ ವ್ಯತ್ಯಾಸವಿದೆ. ಕಳ್ಳ ಕುರುಬನು ಕೆಡಿಸುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ, ಒಳ್ಳೆ ಕುರುಬನು ಒಳ್ಳೆಯದಕ್ಕಾಗಿಯೇ ಬರ್ತಾನೆ. ಅದೇ ರೀತಿಯಾಗಿ ದುಷ್ಟನು ನಮ್ಮನ್ನು ಬಾಧಿಸುವುದಕ್ಕೆ ಬರುತ್ತಾನೆ, ದೇವರು ನಮ್ಮನ್ನು ಬಿಡಿಸುವುದಕ್ಕೆ ಬರುವಂಥವನಾಗಿದ್ದಾನೆ. ಹಾಗಾದರೆ ನೀವು ನಾನು ಆಲೋಚನೆ ಮಾಡಬಹುದು, ದೇವರು ನಮ್ಮನ್ನು ಬಿಡಿಸಬಲ್ಲನು, ದೇವರು ನಮಗೆ ಬೇಕಾದಂಥ ಸೌಖ್ಯವನ್ನು, ಸಹಾಯವನ್ನು, ಬಿಡುಗಡೆಯನ್ನು ದೇವರು ಕೊಡಬಲ್ಲನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಈ ದಿನ ನಿಮ್ಮ ನನ್ನ ಜೀವಿತದಲ್ಲಿರುವಂಥ ಕೆಲವು ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಹೇಗೆ ದೇವರು ಬಿಡುಗಡೆಯನ್ನು ಕೊಡುತ್ತಾರೆ ಎಂಬುದನ್ನು ದೇವರ ವಾಕ್ಯದಿಂದ ನಾವು ಆಲಿಸೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಯೇಸು ಕ್ರಿಸ್ತರು ಅಲ್ಲಿರುವಂಥ ಕೆಲವು ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಿರುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಹೌದು ನನ್ನ ಪ್ರಿಯ ದೇವಜನವೇ, ಇಲ್ಲಿ ಯೇಸು ಕ್ರಿಸ್ತರು ಅವರಿಗೆ ಹೇಳುತ್ತಾ ಇರುವಂಥ ಮಾತು, ಈಕೆ ಸೈತಾನನಿಂದ ಕಟ್ಟಲ್ಪಟ್ಟಿದ್ದಾಳೆ, ಹಾಗಾದರೆ ಸೈತಾನನಿಂದ ಕಟ್ಟಿ ಹಾಕಿದ್ದವಳನ್ನು ಬಿಡಿಸುವುದು ತಪ್ಪೋ ಎಂದು ಉತ್ತರ ಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯದೇವಜನವೇ, ಮನುಷ್ಯರು ತಮ್ಮ ದೃಷ್ಟಿಗೆ ಏನು ತೋರುತ್ತದೋ, ತಮಗೆ ಯಾವುದು ಲಾಭವೋ, ತಮಗೆ ಯಾವುದು ಒಳ್ಳೆಯದೋ, ತಮಗೆ ಯಾವುದು ಅನುಕೂಲಕರವೋ ಅದನ್ನು ನೋಡ್ತಾರೆ. ಎದುರಿಗಿರುವ ಬೇರೆ ವ್ಯಕ್ತಿಗೆ ನಷ್ಟವಾದರೆ ನಮಗೇನು, ಕಷ್ಟವಾದರೆ ನಮಗೇನು, ಅವರು ರೋಗದಲ್ಲಾದರೂ ಬಿದ್ದಿರಲಿ, ಶಾಪದಲ್ಲಾದರೂ ಇದ್ದಿರಲಿ, ಪಾಪಗಳಲ್ಲಿ ಮುಳುಗಿ ಹೋಗಲಿ, ಅವರ ಜೀವಿತವು ನಾಶಕರವಾಗಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮಗೇನು ಬೇಕು? ನಮ್ಮ ವಿಷಯ ಬಂದಾಗ ಮಾತ್ರ ನಮಗೆ ಆಶೀರ್ವಾದ ಬೇಕು. ಇವರು ಇಲ್ಲಿ ನೋಡುತ್ತಿರುವಾಗ ಸಬ್ಬತ್ ದಿನದೊಳಗೆ ಯಾಕೆ ಆಕೆಯನ್ನು ಆ ಬಂಧನದಿಂದ ಬಿಡಿಸಬೇಕು, ಯಾಕೆ ಆ ಕಟ್ಟಿನೊಳಗಿಂದ ಬಿಡಿಸಬೇಕು ಅಂತ ವಿರೋಧಿಸುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ಇಲ್ಲಿ ನನ್ನ ಪ್ರಿಯ ದೇವಜನವೇ, ಒಂದು ಮಾತು ಸತ್ಯ, ಆ ವಯಸ್ಸಾದಂಥ ಆ ಒಂದು ವಿಧವೆಯು ಆಕೆ ವಯಸ್ಸಾದಂಥ ಸಮಯದಲ್ಲಿ ಬಹಳ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಗೂನಿನಲ್ಲಿ ಬಾಧೆ ಪಡುತ್ತಾ ಇದ್ದಾಳೆ. ಆಕೆ ಒಂದು ಸೈತಾನನಿಂದ ಕಟ್ಟಿ ಹಾಕಲ್ಪಟ್ಟಿದ್ದಳು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಇವತ್ತು ಈ ಮಾತು ನಮ್ಮ ಜೀವಿತದಲ್ಲಿ ಸತ್ಯವಾಗಿದೆ. ಕೆಲವರನ್ನು ದುಷ್ಟನಾದ ಸೈತಾನನು ನಮ್ಮ ಶಾರೀರಿಕವಾದಂಥ ಸಮಸ್ಯೆಗಳಿಂದ ನಮ್ಮನ್ನು ಕಟ್ಟಿ ಹಾಕಿರುತ್ತಾನೆ. ಕೆಲವು ಸಹೋದರರಿಗೆ ಗುಪ್ತವಾದ ಕಾಯಿಲೆಗಳು, ವೈದ್ಯರ ಹತ್ರ ಹೋಗಿ ಹೇಳಿಕೊಳ್ಳೋಕ್ಕೂ ಅವಮಾನ, ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳೋಕ್ಕೂ ಅವಮಾನ, ಸ್ನೇಹಿತರ ಹತ್ರ ಹೇಳ್ಕೊಳ್ಳೋಕ್ಕೂ ಅವಮಾನ. ನೋಡಿ, ಯಾವ ಕಡೆಗೆ ತಿರುಗಿದರೂ ನನ್ನ ಈ ಗುಪ್ತವಾದ ಕಾಯಿಲೆಯನ್ನು ಹೇಳಿಕೊಂಡ್ರೆ ಎಲ್ಲರೂ ನಗ್ತಾರೆ, ಎಲ್ಲರೂ ಕೀಳಾಗಿ ನೋಡುತ್ತಾರೆ, ಅದಕ್ಕೆ ನಾನು ಹೇಳದೇ ಇರಬೇಕು ಅಂತ ಎಷ್ಟು ನೋವಿನಲ್ಲಿ ಅವರು ಇರುತ್ತಾರೆ. ನಾವು ನೋಡುತ್ತೇವೆ 12 ವರ್ಷದಿಂದ ರಕ್ತ ಕುಸುಮ ರೋಗಿಯನ್ನು ಬೈಬಲಲ್ಲಿ ನೋಡುತ್ತೇವೆ. ಆಕೆ ವೈದ್ಯರ ಹತ್ರ ಹೋದ್ಲು, ಮನುಷ್ಯರು ಹೇಳಿದ್ದೆಲ್ಲ ಮಾಡಿದರು, ಆದರೆ ಆಕೆಗೆ ಕಡಿಮೆ ಆಗಲಿಲ್ಲ, ಬದಲಾಗಿ ಆಕೆಯ ರೋಗವು ಉಲ್ಬಣಿಸಿತು ಎಂದು ನಾವು ನೋಡುತ್ತಾ ಇದ್ದೇವೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಅದೇ ರೀತಿಯಲ್ಲಿ ಸೈತಾನನು ನಮ್ಮಲ್ಲಿ ಕೆಲವರನ್ನು
ಯಾವುದೋ ಒಂದು ಅನಾರೋಗ್ಯದಿಂದ ನಮ್ಮನ್ನು ಕಟ್ಟಿ ಹಾಕಿರುತ್ತಾನೆ. ಯಾವುದೋ ಒಂದು ಕೆಟ್ಟ ರೂಢಿಯಿಂದ ಕಟ್ಟಿ ಹಾಕಿರುತ್ತಾನೆ. ಗೊತ್ತಿಲ್ಲದೆ ರಹಸ್ಯವಾಗಿ ಪಾಪಗಳನ್ನು ಮಾಡುತ್ತಾ ರಹಸ್ಯವಾದ ಕಾರ್ಯಗಳನ್ನು ಮಾಡುತ್ತಿರುವಂತೆ ದುಷ್ಟನು ಕಟ್ಟಿ ಹಾಕಿರುತ್ತಾನೆ. ಯಾರಿಗೂ ಯಾಕೆ ಹೇಳ್ತೀಯಾ, ನೀನು ಹೇಳಬೇಡ, ನಿನ್ನ ಪಾಡಿಗೆ ನೀನು ಮಾಡ್ತಾ ಇರು, ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಹೇಳಿಬಿಟ್ಟು ಆ ಪಾಪದ ಬಂಧನದಲ್ಲಿ ಇಟ್ಟುಕೊಂಡಿರುತ್ತಾರೆ. ಕೆಲವು ಯವ್ವನ ಪ್ರಾಯದ ಮಕ್ಕಳು, ಕೆಲವು ಗೃಹಸ್ಥರು, ಕೆಲವರು ದೊಡ್ಡವರು ಕೂಡ ಕೆಲವು ಕಾರ್ಯಗಳನ್ನು ಹೆಂಡತಿಗೂ ಗಂಡನಿಗೂ ಮಕ್ಕಳಿಗೂ ತಂದೆ ತಾಯಿಗಳಿಗೂ ಪಾಸ್ಟ್ರಿಗೂ ವ್ಯಕ್ತಿಗಳಿಗೂ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಸಫಲವೂ ಆಗ್ತಾರೆ. ಆದರೆ ದೇವರಿಂದ ಮರೆ ಮಾಡೋದಕ್ಕಾಗೋದಿಲ್ವಲ್ಲ. ಈಗ ಹಾಗಾದರೆ ನಾವು ಈ ಸೈತಾನನಿಂದ ಕಟ್ಟಿ ಹಾಕಲ್ಪಟ್ಟಿದ್ದವಳು ಅಬ್ರಹಾಮನ ವಂಶದವಳು. ಈ ಅಬ್ರಹಾಮನ ವಂಶ ಅನ್ನೋದೇನೆಂದರೆ ದೇವರ ಮಕ್ಕಳು ಅನ್ನುವುದು. ಒಂದು ವೇಳೆ ಕ್ರೈಸ್ತರು ಕೂಡ ಕೆಲವು ದುಷ್ಟನಾದ ಸೈತಾನನಿಂದ ಕಟ್ಟಿ ಹಾಕಲ್ಪಟ್ಟ ಸ್ಥಿತಿಯಿಂದ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾರೆ, ಸೈತಾನನು ಕಟ್ಟಿ ಹಾಕಿರುವ ಈಕೆಯನ್ನು ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ನಮ್ಮನ್ನು ಆ ಕಟ್ಟಿನೊಳಗಿಂದ, ಆ ಬಂಧನದೊಳಗಿಂದ, ಆ ಶಾಪದೊಳಗಿಂದ, ಆ ಪಾಪದೊಳಗಿಂದ ಬಿಡಿಸಿದರೆ ದೇವರು ಎಷ್ಟು ಚೆನ್ನಾಗಿರುತ್ತಲ್ವ, ನಮಗೆ ಅದು ಬಿಡುಗಡೆ ಆಗುತ್ತಲ್ವ. ಆ ವಯಸ್ಸಾದ ಇಲ್ಲವೇ ಆ ಸ್ತ್ರೀ ಎಷ್ಟೊಂದು ಬಾಧೆ ಪಡುತ್ತಿರಬಹುದು ಆ ವೇದನೆಯಿಂದ. ಯೇಸುವಿಗೆ ಕರುಣೆ ಇದೆ, ಆದರೆ ಆ ಮನುಷ್ಯರಿಗೆ ಇಲ್ಲ. ಆ ಮನುಷ್ಯರು ದಿನಕ್ಕೆ ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ ಹೊರತು ಆಕೆಯ ನೋವಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಿಲ್ಲ. ನೋಡಿ, ಸತ್ಯವಾದ ದೇವರು ಒಳ್ಳೆಯ ಕುರುಬನು ಆದರೆ ಕುರಿಗಳ ನೋವನ್ನು ಇಲ್ಲವೇ ಮನುಷ್ಯರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕಳ್ಳ ಕುರುಬನಿಗೆ ಲಾಭ ಮುಖ್ಯ, ಒಳ್ಳೆಯ ಕುರುಬನಿಗೆ ಅವರ ಸಂತೋಷ ಮುಖ್ಯ. ಇವತ್ತು ನೀವು ನಾನು ನಂಬಿರುವಂಥ ದೇವರಿಗೆ, ಯೇಸು ಕ್ರಿಸ್ತನಿಗೆ, ನನ್ನ ಪ್ರಿಯ ಸಹೋದರಿ ಸಹೋದರ, ನಿಮ್ಮ ಆರೋಗ್ಯ, ನಿಮ್ಮ ಆಶೀರ್ವಾದ, ನೀವು ಸಮಾಧಾನದಿಂದಿರುವುದು, ನೀವು ಅನ್ಯೋನ್ಯವಾಗಿರುವುದು, ನೀವು ಆಶೀರ್ವದಿಸಲ್ಪಟ್ಟು ನೀವು ಉನ್ನತಕ್ಕೆ ಹೋಗುವುದು, ನೀವು ಫಲ ಕೊಡುತ್ತಿರುವುದು ದೇವರಿಗೆ ಇಷ್ಟ. ಆದರೆ ಸೈತಾನನಿಗೆ ಅದು ಕಷ್ಟ. ನೀವು ನಾನು ಬಂಧನದಲ್ಲೇ ಇರಬೇಕು, ಪಾಪದಲ್ಲೇ ಇರಬೇಕು, ಕೆಟ್ಟ ರೂಢಿಯಲ್ಲೇ ಇರಬೇಕು, ಆ ಶಾಪದಲ್ಲೇ ಇರಬೇಕು, ಆ ಕಟ್ಟಿನೊಳಗಿರಬೇಕು ಅಂತ ದುಷ್ಟನಾದ ಸೈತಾನನು ಆಲೋಚಿಸಿರುತ್ತಾನೆ. ಹಾಗಾದರೆ ಇವತ್ತು ಆ ಸ್ತ್ರೀಯಂತೆ ನೀವು ನಾನು ಯಾವುದೋ ಒಂದು ಸೈತಾನನ ಕಟ್ಟಿನೊಳಗೆ ಇದ್ದರೆ ಇವತ್ತು ಹಾಗಾದರೆ ಮನುಷ್ಯರವರು ತಡೆಯುತ್ತಾರೆ. ಇವತ್ತು ಸಬ್ಬತ್ ದಿನ, ಇವತ್ತು ಮಾಡಬಾರ್ದು, ಇನ್ನೊಂದು ದಿವಸ ಮಾಡ್ಬೋದು ಎಂದು ಹೇಳುವಾಗ ಯೇಸು ಸ್ವಾಮಿ ಹಾಗಾದರೆ ಬೇಡ ಬಿಡಮ್ಮ, ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಇನ್ನೊಂದು ದಿವಸ ನೋಡೋಣ ಬಿಡು ಅಂತ ಪೋಸ್ಟ್ಪೋನ್ ಮಾಡ್ತಾನ. ದೇವರು ನಿಮ್ಮ ಕಾರ್ಯಗಳನ್ನು ನೋಡುವುದಾದರೆ, ನಿಮ್ಮ ಕಡೆಗೆ ಗಮನಿಸುವುದಾದರೆ ಆತನು ಇದುವರೆಗೂ ತಡ ಮಾಡಿರಬಹುದು, ಇನ್ನು ತಡ ಮಾಡನು. ಇವತ್ತು ನೀವು ನಾನು ಇದೇ ಪ್ರಾರ್ಥನೆಯನ್ನು ಮಾಡಬೇಕು. ಅಪ್ಪ, ತುಂಬ ತಡೆಗಳು, ತುಂಬ ಕಾರ್ಯಗಳು ಹೀಗೆ ಬಂದಿದ್ದಾವೆ, ದಿನ ಸರಿಯಿಲ್ಲ, ಸಮಯ ಸರಿಯಿಲ್ಲ, ಸ್ಥಳ ಸರಿಯಿಲ್ಲ, ಇದು ಅದು ಕಾರಣಗಳು ಹೇಳಿ ನನ್ನ ಜೀವಿತದ ಕಟ್ಟುಗಳು ಹಾಗೆಯೇ ಇವೆ, ಏನಾದರೂ ಒಂದು ಅಡ್ಡಿ ಬರುತ್ತಲೇ ಇದೆ, ಬಿಡುಗಡೆ ಆಗುತ್ತಲೇ ಇಲ್ಲ, ನನಗೆ ಸಹಾಯ ಬೇಕಪ್ಪ ಎಂದು ನೀವು ನಾನು ಕೇಳುವುದಾದರೆ ಕರ್ತನು ನಮ್ಮ ಕಟ್ಟುಗಳನ್ನು ನೋಡುತ್ತಾನೆ, ನಮ್ಮ ಬಂಧನಗಳನ್ನು ನೋಡುತ್ತಾನೆ. ಆತನು ಬಿಡುಗಡೆಯನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯವು ಇವತ್ತು ನಿಮಗೂ ನನಗೂ ಹೇಳುವಂಥದ್ದಾಗಿದೆ. ಪ್ರಿಯ ದೇವಜನವೇ, ಒಂದು ವಾಕ್ಯವನ್ನು ಈ ದಿನ ನಾನು ಕೀರ್ತನೆಗಳ ಗ್ರಂಥದಲ್ಲಿ 111ನೇ ಕೀರ್ತನೆಯಿಂದ ನಿಮಗೆ ತಿಳಿಪಡಿಸುತ್ತೇನೆ. ನನ್ನ ಪ್ರಿಯ ದೇವಜನವೇ, 111ನೇ ಕೀರ್ತನೆಯಲ್ಲಿ 9ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ ಎಂಬುದಾಗಿ. ಹಾಲೆಲೂಯ. ಹೌದು ನನ್ನ ಪ್ರಿಯ ದೇವಜನವೇ, ಕರ್ತನು ತನ್ನ ಜನರಿಗೆ, ಇಲ್ಲಿ ಹೇಳುತ್ತಾ ಇದ್ದೇವೆ, ಅಬ್ರಹಾಮನ ವಂಶಿಕಳಾದಂಥ ಈಕೆಗೆ, ನನ್ನನ್ನು ಅಂಗೀಕರಿಸಿಕೊಂಡು ನಂಬಿಕೆ ಇಟ್ಟ ಈ ನನ್ನ ಮಗನಿಗೆ, ಈ ನನ್ನ ಮಗಳಿಗೆ ನಾನು ಸ್ಥಳ ನೋಡುವುದಿಲ್ಲ, ಸಮಯ ನೋಡುವುದಿಲ್ಲ, ವಿರೋಧ ನೋಡುವುದಿಲ್ಲ, ನಾನು ಬಿಡುಗಡೆಯನ್ನುಂಟು ಮಾಡುತ್ತೇನೆ. ಆಮೇನ್. ಹಾಲೆಲೂಯ.
ನೋಡಿ, ಜನರು ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿರಬಹುದು, ನಿಮ್ಮ ಜೀವಿತಕ್ಕೆ ಜನರು ಅಡ್ಡಿಯಾಗಿರಬಹುದು, ಆದರೆ ಕರ್ತನು ನಿಮಗಾಗಿ ಒಳ್ಳೆಯ ಕಾರ್ಯವನ್ನು ಮಾಡುತ್ತಾನಂತೆ. ಇವತ್ತಿನ ಈ ಮಾತನ್ನು ನಂಬಿರಿ, ನಂಬಿಕೆ ಇಟ್ಟು, ಹೌದು ದೇವರೇ, ದಿನ ನೋಡುವುದಿಲ್ಲ, ಸಮಯ ನೋಡುವುದಿಲ್ಲ, ವ್ಯಕ್ತಿಗಳು ನೋಡುವುದಿಲ್ಲ, ತಡೆಗಳನ್ನು ನೋಡುವುದಿಲ್ಲ, ನೀನು ನನ್ನನ್ನು ಗಮನಿಸಿದರೆ ನೀನು ನನಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನು ಎಂದು ನಾವು ನಂಬಿದರೆ, ಆಮೇನ್. ಇವತ್ತು ಆ ಸ್ತ್ರೀಯ ಗೂನನ್ನು ನೋಡಿ ಕರ್ತನು ಕರುಣಿಸಿ ಸ್ಪರ್ಶಿಸಿ, ಜನರು ವಿರೋಧಿಸಿದರು, ಬೇಡವಂದರು, ತೊಂದರೆ ಕೊಟ್ಟರೂ ಕೂಡ ಸ್ವಾಮಿ ಅದನ್ನು ಬಿಡಲಿಲ್ಲ. ಇವತ್ತು ಕೀರ್ತನೆಗಾರನು 111:7 ಹೇಳಿದ ಹಾಗೆ ಕರ್ತನು ತನ್ನ ಜನರಿಗೆ, ಅದು ಬಹಳ ಮುಖ್ಯ, ನಮಗೆ ಬಿಡುಗಡೆಯಾಗಬೇಕಾದರೆ ನಾವು ನಂಬಬೇಕಾಗಿರುವುದು ತನ್ನ ಜನರಾಗಿರಬೇಕು, ನಾವು ದೇವರ ಮಕ್ಕಳಾಗಿರಬೇಕು. ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ ಅಂತ ಹೇಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನ. ನಾವು ನೋಡುತ್ತಾ ಇದ್ದೇವೆ, ಆತನು ಏನು ಮಾಡ್ತಾನೆ ಅಂದರೆ ನಮಗೆ ವಿಶೇಷವಾದಂಥ ಕಾರ್ಯವನ್ನು ತೋರಿಸಿ ನಮ್ಮನ್ನು ಬಿಡಿಸುತ್ತಾನೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ಇವತ್ತು ನಿಮ್ಮನ್ನು ನನ್ನನ್ನು ಕರ್ತನು ಖಂಡಿತವಾಗಿ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಬ್ಬರನ್ನು ಮಾತ್ರವಲ್ಲ, ಅನೇಕರನ್ನು ಇದೇ ರೀತಿ ಸ್ವಾಮಿ ಪ್ರೀತಿಸಿ ಅವರ ಕಷ್ಟಗಳಿಂದ, ಶಾಪಗಳಿಂದ, ಕಟ್ಟುಗಳಿಂದ ಬಿಡಿಸಿದ್ದಾರೆ. ಇವತ್ತು ನೀವು ನಾನು ಕೂಡ ಮನುಷ್ಯರಾಗಿರ್ಬೋದು, ದುಷ್ಟನಾಗಿರಬಹುದು, ನಮ್ಮನ್ನು ಕಟ್ಟುವ, ತಡೆಯುವ, ತೊಂದರೆಗೊಳಪಡಿಸುವ, ನಿಲ್ಲಿಸುವ ಕಾರ್ಯಗಳಿಂದ ದೇವರು ನಮಗೆ ಜಯವನ್ನು ಕೊಡಬೇಕಾದರೆ ಒಂದನೇ ಕಾರ್ಯ, ಈಕೆ ಹೇಗೆ ಅಬ್ರಹಾಮನ ವಂಶದವಳಾಗಿದ್ದರು, ನಾವು ಹಾಗೆ ದೇವರ ಮಕ್ಕಳಾಗಿರಬೇಕು. ಇದುವರೆಗೂ ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನು ನಂಬಲಿಲ್ಲವಾದರೆ ದಯಮಾಡಿ ಇವತ್ತು ನೀವು ನಾನು ಕರ್ತನ ಮೇಲೆ ಭರವಸೆ ಇಡೋಣ ಪ್ರಿಯ ದೇವಜನವೇ. ಯಾವಾಗ ನಾವು ಕರ್ತನ ಮೇಲೆ ಭರವಸೆ ಇಡುತ್ತೇವೋ ಆಗ ಕರ್ತನು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ, ಸಹೋದರ, ನೀವು ನಾನು ಕೂಡ ಕರ್ತನ ನಾಮಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆತನು ಬಿಡುಗಡೆ ಮಾಡುತ್ತಾನೆ. ಲೂಕನ ಬರೆದ ಸುವಾರ್ತೆಯಲ್ಲಿ 19:9 ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನೂ ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂದು ಹೇಳುತ್ತಾ ಇದೆ. ಪ್ರಿಯ ದೇವಜನರು, ಇಲ್ಲಿ ಹೇಳುತ್ತಾ ಇರುವುದು ಅಬ್ರಹಾಮನ ವಂಶಿಕನು ಅಂದರೆ ಅದು ನಮಗೆ ಆತ್ಮೀಕವಾಗಿ ಪಾಠ ಕಲಿಸುವುದೇನೆಂದರೆ, ನಾವು ದೇವರ ಮಕ್ಕಳಲ್ಲವೇ. ನಮ್ಮನ್ನು ದೇವರ ಮಕ್ಕಳಾದರೆ ಯಾರು ಬಿಡುಗಡೆ ಮಾಡ್ತಾರೆ? ದುಷ್ಟನು ನಮ್ಮನ್ನು ಬಂಧನದಲ್ಲಿಡಲಿಕ್ಕೆ ನೋಡುವಾಗ, ನಮ್ಮನ್ನು ಕಟ್ಟುಗಳಲ್ಲಿಡುವಕ್ಕೆ ನೋಡುವಾಗ ನಮ್ಮನ್ನು ಬಿಡಿಸೋದು ಯಾರು? ನಮ್ಮನ್ನು ದೇವರು ತಾನೇ ಬಿಡಿಸಬೇಕು. ಈಗ ನಾವು ನೋಡುತ್ತೇವೆ, ಜಕ್ಕಾಯನ ಕುರಿತಾಗಿ ಯೇಸು ಸ್ವಾಮಿ ಹೇಳುತ್ತಿರುವಂಥ ಮಾತು, ಈ ದಿನ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಅಂದರೆ ಬಿಡುಗಡೆಯಾಯಿತು. ಇವತ್ತು ಕಟ್ಟುಗಳಿಂದ ಒಂದು ಬಿಡುಗಡೆ ಉಂಟಾಯಿತು ಅಂತ ಸ್ವಾಮಿ ಜಕ್ಕಾಯನ ಮನೆಯ ಕುರಿತಾಗಿ ಹೇಳುತ್ತಿದ್ದಾರೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಗೂನು ಬಂದ ಆ ಸ್ತ್ರೀಯಂತೆ, ಕಟ್ಟಲ್ಪಟ್ಟ ಜಕ್ಕಾಯನಂತೆ ನಾವು ಯಾವುದೋ ಒಂದು ಬಂಧನದಿಂದ ಕಟ್ಟಲ್ಪಟ್ಟಿದ್ದರೆ, ಇವತ್ತು ನೀವು ನಾನು ದೇವರ ಮಕ್ಕಳಾಗಿದ್ದರೆ ಬಿಡಿಸುವ ಜವಾಬ್ದಾರಿ, ಪ್ರೀತಿ ಆತನದಾಗಿರುತ್ತದೆ. ಆತನು ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸಬಲ್ಲನು, ನಿಮ್ಮ ಜೀವಿತಗಳನ್ನು ಬದಲಾಯಿಸಬಲ್ಲನು. ನಂಬಿಕೆ ಬಹಳ ಮುಖ್ಯ. ಜಕ್ಕಾಯನು ಯೇಸು ಸ್ವಾಮಿಯನ್ನು ಮನೆಯಲ್ಲಿ ಸೇರಿಸಿಕೊಂಡನು, ಆತನಿಗೆ ಅವಕಾಶ ಕೊಟ್ಟನು, ಆಗ ಅವನ ಜೀವಿತವು ಮಾರ್ಪಟ್ಟಿತು. ನೀವು ನಾನು ಕೂಡ ಅದೇ ರೀತಿಯಲ್ಲಿ ಅವಕಾಶ ಕೊಡಬೇಕು. ಕರ್ತನನ್ನು ನಮ್ಮ ಮನಸ್ಸುಗಳಿಗೆ, ನಮ್ಮ ಮನೆಗಳಿಗೆ ಸೇರಿಸಿಕೊಳ್ಳಬೇಕು. ಆಗ ಬಿಡುಗಡೆಯು ಉಂಟಾಗುತ್ತದೆಂದು ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿ ದೇವಜನವೇ, ಲೂಕನ ಬರೆದ ಸುವಾರ್ತೆ 8:44 ಆಕೆಯು ಒಬ್ಬರಿಂದಲೂ ಗುಣಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು, ಮುಟ್ಟುತ್ತಲೇ ಆಕೆಯ ರಕ್ತ ಹರಿಯುವುದು ನಿಂತಿತು ಎಂದು ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರಿಯ ದೇವಜನವೇ, ಒಂದು ಗುಪ್ತವಾದ ಕಾಯಿಲೆಯಲ್ಲಿ ಬಿದ್ದಿದ್ದ ಆಕೆ ಕೂಡ ಬಿಡುಗಡೆ ಹೊಂದಿದಳು. ಇವತ್ತಾಗಾದರೆ ನಿಮ್ಮ ಕಾಯಿಲೆಗಳು ಗುಪ್ತವಲ್ಲ. ಕೆಲವರಿಗೆ ಗೊತ್ತೇ ಇದೆ. ನಿಮ್ಮ ಶಾರೀರಿಕ ಬಲಹೀನತೆ ಗೊತ್ತಿದೆ, ನಿಮ್ಮ ಮನೆಯ ಪರಿಸ್ಥಿತಿ ಗೊತ್ತಿದೆ, ನಿಮ್ಮ ಸಂಬಂಧಗಳ ಮಧ್ಯೆ ಬಿಟ್ಟಿರುವ ಬಿರುಕು ಗೊತ್ತಿದೆ, ಎಲ್ಲ ಕಷ್ಟದ ಕಾರ್ಯಗಳು ಗೊತ್ತಿದೆ. ಹಾಗಾದರೆ ಗುಪ್ತವಾದವುಗಳನ್ನೇ ದೇವರು ಸೌಖ್ಯ ಮಾಡಿ ಬಿಡುಗಡೆ ಮಾಡಬಲ್ಲನಾದರೆ
ಗುಪ್ತವಾಗಿರದ ಕಾಣಿಸುವ ಸಮಸ್ಯೆಗಳನ್ನು ಕರ್ತನು ಸರಿಪಡಿಸಲಿಕ್ಕೆ ಶಕ್ತನಲ್ಲವೇ? ಆತನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಲ್ಲವೇ? ನೀವು ನಂಬಬೇಕು. ನಿಮ್ಮವರು ಈ ಒಂದು ಸಾಲದ ಟೆನ್ಷನ್ನಲ್ಲೇ ಬಿದ್ದಿದ್ದಾರಾ? ಅವರು ಎಷ್ಟೇ ಹೇಳಿದ್ರು ಅವ್ರಿಗೆ ನಂಬಿಕೆಯನ್ನು ಹುಟ್ಟುತ್ತಾ ಇಲ್ವಾ? ಹಾಗಾದರೆ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬೇಡ್ರಿ. ದೇವರಿಗೆ ನಿಮ್ಮ ಕಷ್ಟ ಗೊತ್ತು, ನಿಮ್ಮ ಬಾಧೆ ಗೊತ್ತು, ನಿಮ್ಮ ಕುಟುಂಬದ ಬೆಳವಣಿಗೆ ಗೊತ್ತು. ಆತನು ಉಪಕಾರ ಮಾಡುತ್ತಾನೆ. ಯೇಸುವು ಪ್ರೀತಿಯುಳ್ಳವನು, ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವವನು, ನಮ್ಮ ಪರಿಸ್ಥಿತಿಗಳನ್ನು ಆತನು ಅರ್ಥ ಮಾಡಿಕೊಳ್ಳುವವನು. ಆಕೆ ಕೇಳಲಿಲ್ಲ. ಆ ಗೂನಿನಿಂದ ಬರುವಂಥ ಸ್ತ್ರೀ ಕೇಳಲಿಲ್ಲ, ಅಯ್ಯೋ ನನಗೆ ಈ ಥರ ಇದೆ ಸ್ವಾಮಿ ಎಂದು. ಆತನೇ ನೋಡಿದನು. ಇವತ್ತು ನಿಮ್ಮನ್ನು ಕೂಡ ಆತನೇ ನೋಡುತ್ತಿರುವನು, ಆತನೇ ಬಿಡುಗಡೆ ಮಾಡುವನು. ಆತನು ನಾವು ನೋಡುತ್ತಾ ಇದ್ದೇವೆ. ಗುಪ್ತವಾಗಿದ್ದ ರಕ್ತ ಕುಸುಮ ರೋಗಿಯನ್ನು ಸೌಖ್ಯ ಮಾಡಿದನು. ಜಕ್ಕಾಯನ ಮನೆಗೆ ರಕ್ಷಣೆಯನ್ನು ತಂದನು. ಗೋನಾಗಿರುವಂಥವಳ ಆಕೆಯನ್ನು ಸೌಖ್ಯ ಮಾಡಿ ಮೇಲೆಬ್ಬಿಸಿದನು. ನಿಮ್ಮನ್ನು ನನ್ನನ್ನು ಕೂಡ ಅದೇ ರೀತಿಯಲ್ಲಿ ಯಾವುದೋ ವಿಷಯದಲ್ಲಿ ನಾವು ದಾಸರಾಗಿ ಬಂದಿಗಳಾಗಿ ಬಿಡುಗಡೆಯಾಗದೆ ಇರುವಂಥ ಸ್ಥಿತಿಯಿಂದ ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆಂದು ಹೇಳುತ್ತಾ ಇದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1 ವಚನದಲ್ಲಿ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂದು ಹೇಳುತ್ತಾ ಇದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ನಮ್ಮನ್ನು ಏನು ಮಾಡ್ತಾನಂತೆ? ಸ್ವತಂತ್ರದಲ್ಲಿರಿಸುತ್ತಾನಂತೆ. ಒಂದು ವ್ಯಕ್ತಿಗೆ ನೀವು ಸಾಲ ತೆಗೆದುಕೊಂಡು ದಾಸರಾಗಿರಬಹುದು. ಸಾಲಗಾರನ ವಿಷಯದಲ್ಲಿ ಬೈಬಲ್ ಜ್ಞಾನೋಕ್ತಿಗರಂತ ಹೇಳುತ್ತದೆ, ಸಾಲ ಕೊಟ್ಟವನಿಗೆ ಸಾಲ ತೆಗೆದುಕೊಂಡವನು ಏನಾಗ್ತಾನಂದರೆ ದಾಸನಾಗ್ತಾನೆ, ಸೇವಕ ಆಗ್ತಾನೆ. ಹೌದು, ಬರೋ ಇಲ್ಲಿ ಅಂದರೆ ಬರಬೇಕು, ಕೊಡೋ ಇಡೋ ನನ್ನ ದುಡ್ಡು ಅಂದರೆ ಇಡಬೇಕು ಅಲ್ವಾ? ಕೆಲವು ಸಾರಿ ನಮ್ಮ ಅನಾರೋಗ್ಯದಿಂದ ದುಷ್ಟನು ನಮ್ಮನ್ನು ಬಂಧನದಲ್ಲಿ ಇಡಲಿಕ್ಕೆ ನೋಡ್ತಾನೆ. ಕುಟುಂಬಗಳಲ್ಲಿ ಕೋಪ, ಮನಸ್ತಾಪ, ಅಸೂಯೆಗಳನ್ನು ಇಟ್ಟು ನಮ್ಮ ಜೀವಿತಗಳನ್ನು ಆತನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ನೋಡ್ತಾನೆ. ಇವತ್ತು ದೇವರು ಹೇಳ್ತಾನೆ, ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಬಂದಿರುವುದು ನಿಮ್ಮನ್ನು ದಾಸತ್ವದಲ್ಲಿ ಇಟ್ಕೊಳ್ಳಿಕ್ಕಲ್ಲ, ನಿಮ್ಮನ್ನು ಪಾಪದಲ್ಲಿ ಇರಲಿಕ್ಕಲ್ಲ, ರೋಗದಲ್ಲಿರಲಿಕ್ಕಲ್ಲ, ಏನು ಯಾವುದೋ ಒಂದು ಕಟ್ಟಿನಲ್ಲಿ ಹಾಗೆ ಬಿಟ್ಟು ಬಿಡುವುದಲ್ಲಕ್ಕಲ್ಲ, ಶಾಪದಲ್ಲಿ ನಿಮ್ಮನ್ನು ಬಿಟ್ಟು ಬಿಡುವುದಕ್ಕಲ್ಲ. ಕಟ್ಟುಗಳು, ಶಾಪಗಳು, ಪಾಪಗಳು, ದುಷ್ಟನ ಕಾರ್ಯಗಳು ಇವುಗಳಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ದೇವರು ನಿಮಗಿದ್ದಾನೆ, ನನಗಿದ್ದಾನೆ. ಆತ ನಮ್ಮನ್ನೇನು ಮಾಡ್ತಾನಂತೆ? ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡ್ತಾನೆ. ನಿಮಗೊಂದು ಮಾತು ಗೊತ್ತಲ್ವ? ನಿಜವಾಗಿಯೂ ದೇವರು ಬಿಡುಗಡೆ ಮಾಡುವವನೇ ಹೊರತು ಬಂಧನದಲ್ಲಿಡುವವನಲ್ಲ. ಇವತ್ತು ನೀವು ಬಂಧನದಲ್ಲಿದ್ದರೆ ಬಿಡುಗಡೆ ಮಾಡುವ ಆತನನ್ನು ಆಶ್ರಯಿಸಬೇಕು. ಕಟ್ಟು, ಶಾಪ, ಪಾಪ, ಮಂತ್ರ, ತಂತ್ರ ಯಾವುದೇ ರೀತಿಯಾದ ಕಾರ್ಯಗಳಿದ್ದರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗ್ತವೆ. ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದೆಂದು. ಅಂದರೆ ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನು ಎಂಬುದನ್ನು ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಪ್ರೀತಿಯ ದೇವಜನವೇ, ನಾವು ಮಾತನಾಡ್ತಾ ಇರುವುದು ಕೇವಲ ಈ ಲೋಕದ ರೋಗ, ಸಾಲ, ಸಮಸ್ಯೆ, ಸಣ್ಣ ಸಣ್ಣ ಕಾರ್ಯಗಳು ಮಾತ್ರ ಅಲ್ಲ. ಬಿಡಿಸಲಾರದೇ ಇರುವಂಥ ಪಾಪದ ನೊಗಗಳನ್ನು ಮುರಿದು ನಿಮ್ಮ ಜೀವಿತಗಳಲ್ಲಿ ಬೇಕಾದಂಥ ಪರಲೋಕದ ಕೃಪೆಗಳನ್ನು ಕೊಟ್ಟು ನಿಮ್ಮನ್ನು ಶಾಪ ಪಾಪದಿಂದ ಬಿಡಿಸಿ ನಿತ್ಯ ಅಗ್ನಿಯಿಂದ ತಪ್ಪಿಸಿ ಮರಣದಿಂದ ತಪ್ಪಿಸಿ, 2ನೇ ಮರಣದಿಂದ ತಪ್ಪಿಸಿ ಪರಲೋಕ ರಾಜ್ಯಕ್ಕೆ ಸೇರುವಂತೆ ಮಾಡುತ್ತಾನೆ. ನಿಮ್ಮನ್ನು ನನ್ನ ದುಷ್ಟನು ತನ್ನೊಟ್ಟಿಗೆ ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನೋಡುತ್ತಾನೆ. ಆದರೆ ದೇವರು ನಮ್ಮನ್ನು, ಕ್ರಿಸ್ತನು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನೋಡುತ್ತಾ ಇದ್ದಾನೆ. ಹಾಗಾದರೆ ನೀವು ದಾಸತ್ವಕ್ಕೆ ಹೋಗುತ್ತೀರಾ, ಸ್ವತಂತ್ರಕ್ಕೆ ಬರುತ್ತೀರಾ, ಕ್ರಿಸ್ತನನ್ನು ನಂಬುತ್ತೀರಾ, ದುಷ್ಟನನ್ನು ಅನುಸರಿಸುತ್ತೀರಾ ಎಂಬುದನ್ನು ನೀವು ನಾನು ತೀರ್ಮಾನ ಮಾಡಬೇಕಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 17ನೇ ವಚನದಲ್ಲಿ, ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮವು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂದು ಹೇಳುತ್ತಾ ಇದೆ. ಹೌದು ಪ್ರಿಯ ದೇವಜನವೇ, ಕರ್ತನ ಆತ್ಮವು ನಿನ್ನಲ್ಲಿದ್ದರೆ, ಜಕ್ಕಾಯನ ಮನೆಗೆ ಹೋಗಿದ್ದರಿಂದ, ಕರ್ತನು ಹೋಗಿದ್ದರಿಂದ ಬಿಡುಗಡೆಯಾಯಿತು. ಕರ್ತನು ಆಕೆಯನ್ನು ಕಂಡಿದ್ದರಿಂದ ಬಿಡುಗಡೆಯಾಯಿತು. ಕರ್ತನ ಗೊಂಡೆಯನ್ನು ಹಾಕಿ ಮುಟ್ಟಿದ್ದರಿಂದ ಬಿಡುಗಡೆಯಾಯಿತು. ಹೀಗೆ ನಿಮ್ಮ ನನ್ನ ಜೀವಿತದಲ್ಲಿ
ಕರ್ತನೆ ನಮ್ಮ ಬಿಡುಗಡೆಗೆ ಕಾರಣ. ಕರ್ತನೆ ನಮ್ಮ ದಾಸತ್ವವನ್ನು ಮುರಿಯುವುದಕ್ಕೂ ಶಾಪ ಪಾಪಗಳಿಂದ ಬಿಡಿಸುವುದಕ್ಕೂ ಶಕ್ತನೇ ಎಂದು ದೇವರ ವಾಕ್ಯವನ್ನು ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮಾತ್ರವಲ್ಲದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ನೋಡಿ, ಈ ವಾಕ್ಯ ಪ್ರಕಾರವಾಗಿ ನಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡುಗಡೆಯಾಯಿತು. ಇವತ್ತು ಲೋಕದ ಜನರು ಹೇಳ್ತಾರೆ, ನಿನಗೆ ಬಿಡುಗಡೆ ಬೇಕವಾ, ಅಲ್ಲಿ ಹೋಗು, ಹೀಗೆ ಮಾಡು, ಆ ರೀತಿ ಮಾಡು ಎಂದೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಬೈಬಲ್ ಹೇಳುತ್ತದೆ, ನಿನಗೆ ಬಿಡುಗಡೆ ಆಗಬೇಕಾ, ನಿಜವಾಗಿಯೂ ಮಗನಿಂದಲೇ ಬಿಡುಗಡೆ, ಕ್ರಿಸ್ತ ಯೇಸುವಿನಿಂದಲೇ ಬಿಡುಗಡೆ, ಆ ಕಲ್ವಾರಿ ಶಿಲುಬೆಯಿಂದಲೇ ಬಿಡುಗಡೆ, ಯೇಸುವಿನ ರಕ್ತದಿಂದಲೇ ಬಿಡುಗಡೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ಹಾಗಾದರೆ ನಾವು ಬಿಡುಗಡೆಗಾಗಿ ಆತನನ್ನು ದೃಷ್ಟಿಸೋಣವಾ, ಆತನ ಸಹಾಯಕ್ಕಾಗಿ ಎದುರು ನೋಡೋಣವಾ. ಖಂಡಿತವಾಗಿಯೂ ಆತನು ನಿಮಗೂ ನನಗೂ ಉತ್ತಮವಾದ ಕಾರ್ಯಗಳನ್ನು, ಅದ್ಭುತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಮಗನು ಬಿಡುಗಡೆ ಮಾಡದೆ ಹೋದರೆ ನಿಜವಾಗಿಯೂ ಬಿಡುಗಡೆಯಾಗುವುದಿಲ್ಲ. ಕ್ರಿಸ್ತ ಯೇಸುವಿನ ಮೂಲಕ ಇಲ್ಲಿ ಹೇಳ್ತಾ ಇರುವಂಥದ್ದು, ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಿಮಗೆ ಪಾಪಗಳಿಂದಲೂ ಮರಣಗಳಿಂದಲೂ ಪವಿತ್ರಾತ್ಮನ ಮೂಲಕವಾಗಿ ನಿಮಗೆ ಎಲ್ಲ ನಿಯಮಗಳಿಂದಲೂ ಎಲ್ಲ ಬಂಧನಗಳಿಂದಲೂ ಕಟ್ಟುಗಳಿಂದಲೂ ಶಾಪಗಳಿಂದಲೂ ಬಿಡುಗಡೆಯಾಗುತ್ತದೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಮಾತ್ರ ಅಲ್ಲಿ ಹೇಳುತ್ತದೆ 2 ಕೊರಿಂಥ 3:17, ಕರ್ತನು ದೇವರಾತ್ಮನೇ, ಕರ್ತನ ಆತ್ಮವು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ. ಹಾಗಾದರೆ ಕರ್ತನ ಆತ್ಮ ಯಾರಲ್ಲಿರುತ್ತದೆ ಗೊತ್ತಾ? ಯಾರು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸ್ತಾರೋ, ನಿಮ್ಮ ಹೃದಯ ನಿಮ್ಮ ಮನಸ್ಸುಗಳಿಗೆ ಅಂಗೀಕರಿಸಿಕೊಡುತ್ತೀರೋ, ಅಲ್ಲಿ ಕರ್ತನ ಆತ್ಮವು ನಿಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನೀವು ರಕ್ತಕುಸುಮ ರೋಗಿಯಂತೆ ಗುಪ್ತವಾದ ಕಾಯಿಲೆಗಳಲ್ಲಿರಬಹುದು, ಇಲ್ಲವೇ ಜಕ್ಕಾಯನಂತೆ ಸುಂಕ ವಸೂಲಿ ಮಾಡುತ್ತಾ ಅನ್ಯಾಯ ಅಕ್ರಮ ದೋಷಗಳಿಂದ ಇದ್ದುಕೊಂಡು ನೀವು ದೂರದಲ್ಲಿ ಕರ್ತನಿಂದ ದೂರ ಇರಬಹುದು. ಆದರೆ ಆತನು ನಿಮ್ಮನ್ನು ಹುಡುಕಿ ಬಂದು ನಿಮ್ಮ ಹೆಸರನ್ನು ಕರೆದು ನಿನ್ನ ಮನೆಗೆ ಬರುವಾಗ ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸಿಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಗೂನು ಬಂದ ಸ್ತ್ರೀಯು ಹೇಗೆ ಸಬ್ಬತ್ ದಿನದಲ್ಲಿ ಆಲಯಕ್ಕೆ ಬಂದಾಗ ಕರ್ತನು ಆಕೆಯನ್ನು ತಾನೇ ಕಂಡು ಬಿಡುಗಡೆಯನ್ನು ಮಾಡಲಿಕ್ಕೆ ಇಷ್ಟಪಡುತ್ತಾನೋ, ವಿಧ ವಿಧವಾದಂಥ ಸಮಸ್ಯೆಗಳು ನಿಮ್ಮದು ನನ್ನದಾಗಿರಬಹುದು. ಇವತ್ತು ರೂಢಿಗಳಿಂದ ಬಂಧಿತರು, ರೋಗಗಳಿಂದ ಬಂಧಿತರು, ದುಷ್ಟನ ಕಾರ್ಯಗಳಿಂದ ಬಂಧಿತರು, ಮನುಷ್ಯ ಕಲ್ಪಿತ ಕಾರ್ಯಗಳಿಂದ ಬಂಧಿತರು ನಾವಾಗಿದ್ದರೆ ದೇವರು ನಿಮ್ಮನ್ನು, ಈ ವ್ಯಕ್ತಿಗಳನ್ನು ಕಂಡ ಹಾಗೆ ನಿಮ್ಮನ್ನು ನನ್ನನ್ನು ಕಾಣ್ತಾ ಇದ್ದಾನೆ. ಒಂದು ಅರ್ಥ ಮಾಡಿಕೊಳ್ಳಿ, ಕರ್ತನ ಮನಸ್ಸು ಹೇಗೆ ಗೊತ್ತಾ? ನಾವು ದಾಸತ್ವದಲ್ಲಿರಬಾರ್ದು, ನಾವು ಬಂಧನದಲ್ಲಿರಬಾರ್ದು, ನಾವು ಕಟ್ಟುಗಳಲ್ಲಿರಬಾರ್ದು, ಶಾಪಗಳಲ್ಲಿರಬಾರ್ದು, ಪಾಪಗಳಲ್ಲಿರಬಾರ್ದು. ಇದೇ ತಂದೆಯಾದ ದೇವರ ಪ್ರೀತಿ. ಇದನ್ನು ಅರ್ಥ ಮಾಡಿಕೊಳ್ಳೋಣ. ಖಂಡಿತವಾಗಿ ಈತನು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಯಾವುದೇ ರೀತಿಯಾದಂಥ ಬಂಧನದಲ್ಲಿ ನೀವು ಬಿದ್ದಿದ್ದರೂ ಕೂಡ ಇವತ್ತು ಕರ್ತನ ಕೈಗೆ ನಿಮ್ಮನ್ನು ನನ್ನ ಒಪ್ಪಿಸಿಕೊಡೋಣ. ಆತನು ನಿಮ್ಮ ಸ್ಥಿತಿಯನ್ನು ಯಾರು ಅಡ್ಡಿಪಡಿಸಿದರು, ಯಾರು ತೊಂದರೆಪಡಿಸಿದರು, ಯಾರು ಅವಮಾನವನ್ನು, ಯಾರು ಅಡ್ಡಿಗಳನ್ನು ಉಂಟು ಮಾಡಿದರೂ ಕೂಡ ನಿನ್ನ ಬಿಡುಗಡೆ ಖಂಡಿತ ಕರ್ತನಿಂದುಂಟು. ಆ ಸ್ತ್ರೀ ರಕ್ತಕುಸುಮ ರೋಗಿ ಸ್ವಾಮಿಯನ್ನು ಮುಟ್ಟಿದಳು, ಆಕೆಯೇ ಪ್ರಯತ್ನಿಸಿದಳು, ಬಿಡುಗಡೆಯನ್ನು ಹೊಂದಿದಳು. ಜಕ್ಕಾಯನು ತನ್ನ ಮನೆಗೆ ಸೇರಿಸಿಕೊಂಡಳು, ಬಿಡುಗಡೆಯನ್ನು ಹೊಂದಿದನು. ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ, ಹೇಗೆ ಗೂನು ಬಂದವಳನ್ನು ಕೂಡ ಕರ್ತನು ಬಿಡುಗಡೆ ಮಾಡ್ತಾನೆ. ಈ ರೀತಿಯಾಗಿ ನಿಮ್ಮನ್ನು ನನ್ನನ್ನು ಆತನು ಬಿಡುಗಡೆ ಮಾಡಲಿಕ್ಕೆ ಶಕ್ತನು. ಸ್ವತಂತ್ರಗೊಳಿಸಲಿಕ್ಕಿರುವಂಥ ಕರ್ತನ ಬಳಿಗೆ ಬರುವಿಯಾ? ಆತನನ್ನು ಪ್ರಾರ್ಥಿಸುವಿಯಾ? ಸಹೋದರ, ರೆಡಿ ಇದ್ದೀರಾ ಪ್ರಾರ್ಥನೆ ಮಾಡಲಿಕ್ಕೆ? ಹಾಗಾದರೆ ನಿಮ್ಮ ಕಷ್ಟ ಏನಿದೆಯೋ, ನಿಮ್ಮ ತೊಂದರೆ ಏನಿದೆಯೋ, ಯಾವುದು ನಿಮ್ಮನ್ನು ತುಂಬ ಬಂಧನದಲ್ಲಿ ಕೇಡಿನಲ್ಲಿ ಇಟ್ಟಿದೆಯೋ ಅದನ್ನು ನೆನೆಸಿ ನಾನು ಕರ್ತಾದಿ ಕರ್ತನು ದೇವಾದಿ ದೇವನ ಬಳಿಯಲ್ಲಿ ನಮ್ಮ ಮೊರೆಗಳನ್ನು ಇಡೋಣ, ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ, ನಿಮ್ಮ ಉನ್ನತವಾದ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಭೂಪರಲೋಕಗಳ ಒಡೆಯನ್ನು ನೀವು, ಪರಿಶುದ್ಧರು ನೀವು. ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ನೀವು ನಮ್ಮನ್ನು ಬಂಧನಗಳಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಪ್ಪ. ಎಂತಹ ಬಂಧನಗಳು ನಮಗಿದ್ದರೂ ಕೂಡ ನಮ್ಮ ಬಂಧನಗಳು ಕರ್ತನೆ ನಿಮಗೆ ಏನೂ ಅಲ್ಲ ಸ್ವಾಮಿ. ಆದರೆ ನಾವು ಮಾಡಬೇಕಾದ ಕೃತ್ಯವನ್ನು ನಾವು ಮಾಡುವಾಗ ನಮ್ಮ ಸ್ಥಿತಿಯನ್ನು ನೀವು ಗಮನಿಸ್ತೀರಾ, ನಮ್ಮ ಪ್ರಯಾಸವನ್ನು ನೀವು ಗಮನಿಸ್ತೀರಾ, ನಮ್ಮನ್ನು ಬಿಡುಗಡೆಯನ್ನು ಮಾಡುತ್ತೀರಾ. ಹೌದು ಸ್ವಾಮಿ, ಮಗನು
ಮಗನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂದು ಹೇಳಿದ ಹಾಗೆ ಅಪ್ಪ, ನಾವು ನಿನ್ನ ಮಕ್ಕಳಾಗಿದ್ದರೆ, ನಿನ್ನ ಬಳಿಗೆ ಬರುವುದಾದರೆ, ನಿಮ್ಮನ್ನು ಸೇರಿಸಿಕೊಳ್ಳುವುದಾದರೆ, ನಮ್ಮ ಸ್ಥಿತಿಯನ್ನು ಗಮನಿಸುವ ಕರ್ತನಾದ ನೀವು ನಮ್ಮನ್ನು ಮುಟ್ಟಿ ನಮಗೆ ಬೇಕಾದಂಥ ಸೌಖ್ಯವನ್ನು, ಸ್ಪರ್ಶವನ್ನು ಕೊಟ್ಟು ನಮಗೆ ಬಿಡುಗಡೆಯನ್ನು ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ಕೆಲವರು ಕುಡುಕತನದ ದೇವರೇ ಬಂಧನದಲ್ಲಿರಬಹುದು, ಯಾವುದೋ ಕಾರಣದ ನಿಮಿತ್ತವಾಗಿ ಸಾಲದ ಬಂಧನದಲ್ಲಿರಬಹುದು, ದೇವರು ಹುಟ್ಟಿದಾಗಲಿಂದಲೂ ಕೆಲವು ಬಲಹೀನತೆಗಳಿಂದ ಅವರಿರಬಹುದು, ಮಧ್ಯದಲ್ಲಿ ಕರ್ತನೆ ತಾವು ಮಾಡಿದ ತಪ್ಪುಗಳ ನಿಮಿತ್ತವಾಗಿ ಕೆಲವುಗಳಲ್ಲಿ ಬಂಧನಗಳಲ್ಲಿ ಬಿದ್ದಿರಬಹುದು. ಯಾವ ಕಾರ್ಯಗಳಾದರೂ ಕೂಡ ಯೇಸುವೇ, ಪವಿತ್ರನೇ, ಪರಿಶುದ್ಧನಾದ ಕರ್ತನೇ, ನೀವು ಈ ಪ್ರೀತಿಯ ದೇವಜನರನ್ನು ಅವರ ಕೈ ಎತ್ತಿ ಕರ್ತನೇ, ಹೌದು ಸ್ವಾಮಿ, ಈಗೋ ನನ್ನ ಸರಪಣಿಗಳನ್ನು ನೋಡಪ್ಪ, ನನ್ನ ಬಂಧನಗಳನ್ನು ನೋಡಪ್ಪ, ನನ್ನ ಜೀವಿತದಲ್ಲಿ ತಡೆಗಳನ್ನು ನೋಡಪ್ಪ, ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ, ದೇವರ ಉನ್ನತಿ ಇಲ್ಲ, ಪ್ರತಿಫಲ ಇಲ್ಲ, ಸಕ್ಸಸ್ ಇಲ್ಲ, ನಾನು ಮಾಡುವ ಕಾರ್ಯದಲ್ಲಿ ಸಮಾಧಾನ ಇಲ್ಲ, ಯಾವುದೋ ಒಂದು ಕಾರ್ಯ ನನ್ನನ್ನು ಕಟ್ಟಿ ಹಾಕಿದ ಭಾಸವಾಗ್ತಾ ಇದೆ ಕರ್ತನೇ, ನನ್ನ ದೇಹದಲ್ಲಿ ಲವಲವಿಕೆ ಇಲ್ಲ, ನನ್ನ ಆರೋಗ್ಯದಲ್ಲಿ ಕರ್ತನೇ ಉತ್ತಮತೆ ಇಲ್ಲ, ನನ್ನ ಜೀವಿತ ಯಾಕೆ ಈ ರೀತಿಯಾಗಿದೆಯೋ ಎಂಬ ಅನೇಕ ಪ್ರಶ್ನೆಗಳಿಂದ ಕೂಡಿದ ಇವರ ಜೀವಿತವು ಯೇಸು ನಾಮದಲ್ಲಿ ನೀವಾಗಿ ಅವರನ್ನು ನೋಡಿ, ಅವರನ್ನು ಮಾತನಾಡಿ, ಅವರನ್ನು ಬಲಪಡಿಸಿ, ಅವರನ್ನು ಸ್ಪರ್ಶಿಸಿ, ಈತನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ, ಈಕೆ ಕೂಡ ಅಬ್ರಹಾಮನ ವಂಶಿಕಳಲ್ಲವೇ ಅಂತ ಹೇಳಿದ ಹಾಗೆ ಈತನು ಕೂಡ ಈ ಮಗಳು ನನ್ನ ಮಗಳಲ್ಲವೇ, ಈ ಮಗನು ನನ್ನ ಮಗನಲ್ಲವೇ, ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿ ಅಪ್ಪಾ, ಈ ಸಹೋದರಿಯನ್ನು ಮುಟ್ಟು, ಈ ಸಹೋದರನನ್ನು ಮುಟ್ಟು, ಇರುವಂಥ ಎಲ್ಲ ಬಂಧನಗಳು, ಎಲ್ಲ ಕರ್ತನೇ ದುಷ್ಟನ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಸಡಿಲವಾಗಲಿ. ಇವರಿಗೆ ವಿರುದ್ಧವಾಗಿರುವಂಥ ಎಲ್ಲ ಕಟ್ಟುಗಳು, ಎಲ್ಲ ಬಂಧನಗಳು, ಶಾಪಗಳು, ಮನುಷ್ಯ ಕಲ್ಪಿತವಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅಪಾ ಕರ್ತನೇ ದೇವರೇ ಇಲ್ಲದೆ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ. ಉನ್ನತೋನ್ನತನೇ ನಿಮಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಪ್ರಾರ್ಥನೆಗಳಲ್ಲಿ ಇದ್ದುಕೊಳ್ಳುತ್ತಾ ಅಪಾ, ನನ್ನ ಕುಟುಂಬವನ್ನು ಒಂದು ಸಾರಿ ಕರುಣಿಸಯ್ಯ, ನನ್ನ ಕುಟುಂಬವನ್ನು ನನ್ನ ದಯ ತೋರಿಸಿ ಆಧರಿಸಯ್ಯ ಅಪ್ಪ. ನೀನು ಒಳ್ಳೆಯ ಕುರುಬನು, ಒಳ್ಳೆಯ ಕುರಿಗಳನ್ನು ದೇವರೇ ಮುಳ್ಳು ಪೊದೆಗಳು ಹಿಡಿದಿಟ್ಟಿದ್ದರೂ ಕೂಡ ಅದನ್ನು ಬಿಡಿಸಿ ಹೆಗಲ ಮೇಲೆ ಹೊತ್ತುಕೊಳ್ಳುವ ಹಾಗೆ ನೀವು ನನ್ನನ್ನಪ್ಪ, ದುಷ್ಟರಿಂದ ನನ್ನ ಮಕ್ಕಳು, ದುಷ್ಟರಿಂದ ನನ್ನ ಗಂಡ, ದುಷ್ಟರ ಆಲೋಚನೆಗಳಿಂದ ನನ್ನ ಹೆಂಡತಿ ಕೆಟ್ಟು ಹೋಗಿದ್ದಾಳೆ, ಅಕ್ಕಪಕ್ಕದವರ ಮಾತುಗಳನ್ನು ಕೇಳುತ್ತಾ ದಾರಿ ತಪ್ಪಿದ್ದಾನೆ, ಈ ರೀತಿಯಾಗಿ ದಾರಿ ತಪ್ಪಿ ನಡೆಯುತ್ತಿದ್ದಾರೆ, ನಾನು ಎಷ್ಟು ಹೇಳಿದರಪ್ಪ ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಯಾವ ಸಹೋದರಿ ಸಹೋದರನು ಪ್ರಾರ್ಥಿಸುತ್ತಿದ್ದಾರೋ ಅವರ ಜೀವಿತಗಳು, ಅವರ ಕುಟುಂಬಗಳು, ಅವರ ಮಕ್ಕಳು, ಯವನಸ್ಥರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಕೆಲವು ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರಪ್ಪ, ಕೆಲವು ಮಕ್ಕಳು ಕರ್ತನೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೂ, ಕೆಲವು ಮಕ್ಕಳಪ್ಪ ಅನ್ಯ ಮಕ್ಕಳ ಆಲೋಚನೆಗಳಿಗೆ, ಕೆಲವು ಮಕ್ಕಳು ಕರ್ತನೆ ಕೆಲವರು ಬೇರೆಯವರ ಬೋಧನೆಗಳಿಗೆ ಈ ರೀತಿಯಾಗಿ ಸಿಕ್ಕಿ ಬಿದ್ದುಕೊಂಡಿದ್ದಾರಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಅಂಥವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಭೂಪರಲೋಕದ ಪರಮ ತಂದೆಯಾದ ದೇವರೇ, ಬಂಧನಗಳಿಂದ ಬಿಡಿಸಲಿಕ್ಕೆ ಶಕ್ತನಾದ ದೇವರೇ, ಎಲ್ಲರಿಗೂ ಬೇಕಾದಂಥ ಬಿಡುಗಡೆಯನ್ನು ಕೊಡಲಿಕ್ಕೆ ಯೋಗ್ಯನಾದ ದೇವರೇ, ನಿನ್ನ ಪವಿತ್ರವಾದ ನಾಮದಲ್ಲಿ ಇವತ್ತು ಪ್ರಾರ್ಥಿಸ್ತೇವೆ ಕರ್ತನೆ. ಈ ದಿನ ನಾವು ಹೇಗೆ ಪ್ರಾರ್ಥನೆ ಮಾಡಿ ಒಪ್ಪಿಸಿ ಕೊಡುತ್ತಾ ಇದ್ದೇವೋ, ಪ್ರತಿನಿತ್ಯ ಈ ಪ್ರಾರ್ಥನೆಯನ್ನು ಮಾಡುತ್ತಾ ಸರಪಣಿಗಳು, ಅಪಕೇಡುಗಳು, ರೂಢಿಗಳು, ಕೆಟ್ಟ ಅಭ್ಯಾಸಗಳು, ಹವ್ಯಾಸಗಳು, ಕೆಟ್ಟ ಜನರ ಸಾಂಗತ್ಯಗಳು, ರೋಗದ ಪ್ರಭಾವಗಳು, ಸಾಲಗಳ ಕಟ್ಟುಗಳು, ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ. ಹಾಲೆಲೂಯ. ನಿನ್ನ ರಕ್ತದಿಂದ ಬಿಡುಗಡೆ ಅಪ್ಪ, ಕಲ್ವಾರಿ ಶಿಲುಬೆಯ ಪ್ರಭಾವದಿಂದ ಆ ಬೆಳಕಿನಿಂದ ನಮಗೆ ಬಿಡುಗಡೆ ಕರ್ತನೆ. ಆಮೇನ್. ಯು ವಿಲ್ ಬ್ರೇಕ್ ದ ಚೈನ್ಸ್ ಲಾರ್ಡ್. ಕರ್ತನೆ, ಸರಪಳಿಗಳನ್ನು ಮುರಿ ಸ್ವಾಮಿ ದೇವರೇ, ಬಿಡಿಸು ಸ್ವಾಮಿ ದೇವರೇ, ಬಿಡುಗಡೆಯನ್ನು ಕೊಡು ಸ್ವಾಮಿ ದೇವರೇ. ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಮಾಡಿ ಕರ್ತನೇ, ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡಿರುವಂಥ ಒಂದೊಂದು ದೇವ ಮಕ್ಕಳನ್ನು ಅಭಿಷೇಕಿಸಿ ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಮೇನ್. ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಿಯಪ್ಪ. ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಈ ದಿನವೆಲ್ಲ ನಮ್ಮ ಸಂಗಡ ಇರ್ರಿ. ನಮ್ಮ ಮನಸ್ಸುಗಳಲ್ಲಿರಿದಿರುವಂಥ ಮಂಕು, ಅಜ್ಞಾನ, ಅಂಧಕಾರ, ಕೆಟ್ಟತನ, ಲೌಕಿಕತೆ, ಮನುಷ್ಯರ ಕಾರ್ಯಗಳು, ತಡೆಗಳು, ಬೇಸರಗಳು, ತೊಂದರೆಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮಗೆ ವಿರೋಧವಾಗಿರುವ ವ್ಯಕ್ತಿಗಳು, ಮಾತನಾಡುವ ನಾಲಿಗೆಗಳು, ನೋಡುವ ನೋಟಗಳು, ತವಿರ ತಡೆಗಳನ್ನು ಮಾಡುವಂಥವುಗಳು, ನಮ್ಮನ್ನು ಕಪಿಮುಷ್ಟಿಯಲ್ಲಿ ಕೈಯಲ್ಲಿ ಇಟ್ಟುಕೊಳ್ಳಬೇಕೆಂದು ಆಲೋಚಿಸುವವರ ಪ್ರತಿಯೊಂದು ಆಲೋಚನೆಗಳು ನಜರೇತಿನ
ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಖಂಡಿತವಾಗಿ ಈ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ, ಖಂಡಿತವಾಗಿ ಬಿಡುಗಡೆಯನ್ನು ಕೊಡುತ್ತೀರಾ, ಆಶೀರ್ವಾದವನ್ನು ಕೊಡುತ್ತೀರಾ. ನಿಮಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಆಲಿಸಿ ನಮ್ಮೊಬ್ಬೊಬ್ಬರಿಗೂ ಬಿಡುಗಡೆಯನ್ನು, ಆಶೀರ್ವಾದವನ್ನು ಉಂಟು ಮಾಡಬೇಕೆಂಬುದಾಗಿ ದಿನವೆಲ್ಲ ನಿನ್ನ ಸಮಾಧಾನವು, ಕೃಪೆಯು, ಆಶೀರ್ವಾದವು, ಎಲ್ಲ ಪರಲೋಕದ ಸುವರಗಳು ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ದೇವರು ಸುರಿಯಲ್ಪಟ್ಟು ನಾವು ನಿಮ್ಮ ಪ್ರಸನ್ನತೆಯನ್ನು ಅನುಭವ ಮಾಡುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿದಾತನೂ ಆಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಆಶೀರ್ವಾದಕರವಾಗಿತ್ತೆಂದು ನಾನು ನಂಬುವಂಥವನಾಗಿದ್ದಾನೆ. ಕರ್ತನು ನಿಮ್ಮನ್ನು, ನನ್ನನ್ನು ಅತಿಶಯವಾದ ರೀತಿಯಲ್ಲಿ ಸ್ಪರ್ಶಿಸಿ ಬಿಡುಗಡೆಯನ್ನು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಂಬಿಕೆಯಿಂದ ಪ್ರಾರ್ಥಿಸಿರಿ. ಎವ್ರಿ ಚೈನ್ ಹ್ಯಾಸ್ ಟು ಬಿ ಬ್ರೋಕೆನ್. ಎಲ್ಲ ಪಾಪದ, ಶಾಪದ, ಕಟ್ಟಿನ, ರೋಗದ, ಸಾಲದ, ಎಲ್ಲ ರೂಢಿಗಳ, ಅನೈತಿಕತೆಯ ಪ್ರತಿಯೊಂದು ಕಟ್ಟುಗಳು ನಿಮ್ಮನ್ನು ಬಿಟ್ಟು ಹೋಗುವಂತೆ ಈ ಅಭಿಷೇಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದೀರಾ. ನಂಬಿರಿ, ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ಕರುಣಾಮಯನ ಕೃಪೆಯು, ಆಶೀರ್ವಾದವು ನಿಮ್ಮ ಕುಟುಂಬಗಳ ಮೇಲೆ ನಿತ್ಯ ನಿರಂತರವಾಗಿರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.